ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಮಿನಿ ವ್ಲಾಗ್ ಗಣೇಶ ಚತುರ್ಥಿಯ ವಿಡಿಯೋ. ಸೊ ನಾವೆಲ್ಲ ರೆಡಿ ಆದೆವು, ನಾನು ನನ್ನ ಮಗ ಆ್ಯಂಡ್ ಅವನಿಗೆ ಗಣೇಶ ಚತುರ್ಥಿಯ ಶುಭಾಶಯ ಹೇಳಿಕೊಡ್ತಾ ಇದ್ದೇನೆ. ನೋಡಿ ಹೇಗೆ ಹೇಳ್ತೇನಂತ. ನಮ್ಮದೆಲ್ಲ ರೆಡಿ ಆಯಿತು, ಮಳೆ ಬರ್ತಾ ಇತ್ತು, ಹಾಗಾಗಿ ನಾವೆಲ್ಲ ರೈನ್ ಕೋಟ್ ಹಾಕಿ ಬೈಕಲ್ಲಿ ಹಸ್ಬೆಂಡ್ ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ದೇವೆ. ಸರಿ, ಇನ್ನೇನು ಹೊರಡುವ ದಾರಿಯಲ್ಲಿ ನಾವು ಕಟೀಲ್ ಟೆಂಪಲ್ ಆಗಿ ಹೋಗಬೇಕು. ಹಾಗೆ ಹೊರಗಿಂದನೇ ದೇವರಿಗೆ ಕೈ ಮುಗಿದು ಬಂದೆವು. ಈಗಷ್ಟೇ ನಾವು ಭಾವನ ಮನೆಗೆ ರೀಚ್ ಆದೆವು. ಆಮೇಲೆ ನನಗೆ ಒಳಗಡೆ ಅಂದರೆ ಅಡುಗೆ ಕೆಲಸ ಎಲ್ಲ ಇತ್ತು, ಹಾಗಾಗಿ ನನಗೆ ಬಾಕಿ ಗಣಪತಿ ಇಡೋದೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮದು ಗಣಪತಿ ಹೀಗೆ ಇಡ್ತಾರೆ, ಕಬ್ಬೆಲ್ಲ ಇಟ್ಟು, ಆಮೇಲೆ ದೇವರ ಫೋಟೋ ಇಟ್ಟು ಈ ಥರ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ 12ವರೆಗೆಲ್ಲ ಅಡುಗೆ ಎಲ್ಲ ರೆಡಿಯಾಗಿ ಆಮೇಲೆ 12ವರೆಗೆ ಪೂಜೆ ಎಲ್ಲ ಮಾಡಿದರು. ಪೂಜೆ ಮಾಡಿ ಕೈ ಮುಗಿದ ನಂತರ ತುಳಸಿ ಕಟ್ಟೆಗೆ ಗಣಪತಿಯನ್ನು ಒಂದು ಸುತ್ತು ತಗೊಂಡು ಬರಬೇಕು. ನಮ್ಮ ಮನೇಲಿ ಈ ಥರ ಮಾಡ್ತಾರೆ, ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಆಮೇಲೆ ಇದನ್ನು ವಿಸರ್ಜನೆ ಸಂಜೆ ಮಾಡೋದು, ಒಂದು 6 ಗಂಟೆ ನಂತರ, 6ವರೆಗೆಲ್ಲ ಮಾಡ್ತಾರೆ. ಹಾಗೆ ಗಣಪತಿ ಪೂಜೆ ಆದ ನಂತರ ಎಲ್ಲರೂ ಸೇರಿ ಊಟ ಮಾಡಿದೆವು. ಕೊನೆಯದಾಗಿ ನಾನು ಊಟ ಮಾಡೋದು ವಿಡಿಯೋ ಮಾಡಿದೆ. ನಾನು ಎಂತೆಲ್ಲ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಊಟಕ್ಕೆಲ್ಲ ಅನ್ನ ಸಾರು, ಅಲಸಂಡೆ ಪಲ್ಯ, ಕಡಲೆಕಾಯಿ, ಬೆಂಡೆಕಾಯಿ ಮತ್ತು ಕೆಲವಿಗೆ ಮಾಡಿದ್ದೆ, ಪಾಯಸ ಮಾಡಿದ್ದೆ. ಹಾಗೆ ಅಲ್ಲಿ ಊಟ ಮಾಡಿ ಆದ ನಂತರ ಸೀದಾ ನಾನು ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಯಲ್ಲಿ ಈ ಥರ ಗಣಪತಿ ಇಡ್ತಾರೆ. ಹಾಗೆ ಎದುರು ಮನೆ ಚಿಕ್ಕಪ್ಪನ ಮನೆಗೆ ಹೋದೆ, ಅಲ್ಲೆಲ್ಲ ಊಟ ಮಾಡಿ ಮಲಗಿದ್ರು. ಅಲ್ಲಿ ಸಹ ಗಣಪತಿ ಇಟ್ಟಿದ್ರು, ಚೆಂದಾಗಿತ್ತು, ಲೈಟಿಂಗ್ ಎಲ್ಲ ಹಾಕಿ ಸೂಪರಾಗಿತ್ತು. ಅಲ್ಲೆಲ್ಲ ಪ್ರಸಾದ ತಗೊಂಡು ವಾಪಸ್ ನಾವು ಮನೆಗೆ ಹೋಗಲಿಕ್ಕೆ ಹೊರಟೆವು. ಆಗ ಮನೆ ಹತ್ರ ಹುಲಿ ವೇಷ ಸೌಂಡ್ ಕೇಳ್ತಾ ಇತ್ತು. ಅದನ್ನು ಕೇಳಿ ನನ್ನ ಮಗ ರೈನ್ ಕೋಟ್ ಹಾಕಿದ್ದ, ಅದರಲ್ಲೇ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದ. ಮತ್ತು ಅಲ್ಲಿಂದ ಹೊರಡಿ ಬಂದೆವು. ಆಗ ಕಿನ್ನಿಗೋಳಿಯಾಗಿ ಬರುವಾಗ ಕಾಪಿಗಾಡ ಹತ್ರ ಬಾಲಗಣಪತಿ ಸಿಗ್ತದೆ. ಹಾಗೆ ನಾವು ದಾರಿಯಲ್ಲೇ ದೂರದಲ್ಲಿ ಕೈ ಮುಗಿದು ಬಂದೆವು. ಆಮೇಲೆ ಸೀದಾ ಭಾವನ ಮನೆಗೆ ಬಂದೆ. ಅಲ್ಲಿಂದ ನಾನು ಬಜ್ಪೆಗೆ ಗಣಪತಿ ನೋಡಲಿಕ್ಕೆ ಹೊರಟಿದ್ದೆ. ನಾನು, ಅಕ್ಕನ ಮಗಳು ಮತ್ತು ಅತ್ತಿಗೆ 2 ಮಕ್ಕಳು ಮತ್ತು ನನ್ನ ಮಕ್ಕಳು ಮತ್ತು ಅಕ್ಕನ ಮಗ ತುಂಬ ಹೊತ್ತು 3/4 ಗಂಟೆ ಬಸ್ಸಿಗೆ ಕಾಯ್ತಾ ಇದ್ದೆವು. ಅಲ್ಲಿ ಕಾದಾಗುವಾಗ ಅಲ್ಲಿ ಅವಳದ್ದು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಕೆಳಗೆ ಬಿತ್ತು. ಹಾಗೆ ಅವಳೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ಅಂತ ಹೇಳ್ತಾ ಇದ್ಲು. ಆಮೇಲೆ ಸ್ವಲ್ಪ ಹೊತ್ತು ಜೋರು ಮಳೆ ಬಂತು. ಒಂದೇ ಛತ್ರಿಯಲ್ಲಿ 5 ಜನ ನಿಂತ್ಕೊಂಡಿದ್ದೆವು. ಆಮೇಲೆ ಬಸ್ ಬಂತು, ಬಸ್ಸಲ್ಲಿ ಕೂಡ ಗಣಪತಿ ಇಟ್ಟಿದ್ದರು. ಹಾಗೆ ಬಸ್ಪೆ ರೀಚ್ ಆದೆವು. ಬಸ್ಪೆ ವಿಜಯ ವಿಠ್ಠಲ ಮಂದಿರದಲ್ಲಿ ಗಣಪತಿ ಇಟ್ಟಿದ್ರು. ಅಲ್ಲಿ ಗಣಪತಿಯನ್ನು ನೋಡಿ ಕೈ ಮುಗಿದು ಪ್ರಸಾದ ತಗೊಂಡು ವಾಪಸ್ ನಾವು ಬಂದೆವು. ಬರುವಾಗ ಕೆಳಗಡೆ ಅಲ್ಲಿ ಕೆಳಗಡೆ ಯಕ್ಷಗಾನ ನಡೀತಾ ಇತ್ತು, ಅದರಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಆಮೇಲೆ ಹತ್ತಿರದಲ್ಲಿ ಒಂದು ಸ್ವೀಟ್ ಕಾರ್ನ್ ಸ್ಟಾಲ್ ಇತ್ತು, ಅಲ್ಲಿ ನಾವು ಖಾರ ಕಾರ್ನ್ ಆರ್ಡರ್ ಮಾಡಿ ಎಲ್ಲರೂ ತಿಂದೆವು. ಸ್ವಲ್ಪ ಸ್ಪೈಸಿಯಾಗಿತ್ತು. ನನ್ನ ಸಣ್ಣ ಮಗನಿಗೆ ತುಂಬ ಖಾರ ಆಗಿತ್ತು. ಆಮೇಲೆ ಅಲ್ಲಿಂದ ನಾವು ನಡೆದುಕೊಂಡು ಬಸ್ಪೇಟೆಗೆ ಹೋದೆವು. ಅಲ್ಲಿ ಬಸ್ ಹಿಡಿದು ಬಂದೆವು. ಆ ಬಸ್ಸಲ್ಲಿ ಕೂಡ ಗಣಪತಿ ಇಟ್ಟಿದ್ದರು. ಇವತ್ತಿನ ವ್ಲಾಗ್ ಇಷ್ಟೇ, ಬಾಯ್.